ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಗೈಸ್, ಹ್ಯಾಪಿ ಸಂಡೇ. ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಜೈನ್ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಿದ್ದೀವಿ, ನಾನು ಮತ್ತು ನನ್ನ ಪುಟಾಣಿ. ಸೊ ಅಲ್ಲೇ ಬಸ್ ಇಳಿದ ತಕ್ಷಣ ನನಗೆ ತಿಂಡಿ ಕೊಡಿಸು ಅಂತ ಐಸ್ ಕ್ರೀಮ್ ಕೇಳಿದ್ಲು, ಕೊಡಿಸ್ದೆ. ಇದು ಎಲ್ಲಿರೋದು ಟೆಂಪಲ್ ಅಂತ ಹೇಳಿದ್ರೆ ಚಂದ್ರಪುರದಿಂದ ನೆಕ್ಸ್ಟು 2ನೇ ಸ್ಟಾಪಲ್ಲೇನು ಜೈನ್ ಟೆಂಪಲ್ ಇರೋದು. ನೋಡಿ ಯಾವ ಥರ ಇದೆ ಅಂತ. ಫುಲ್ ರಶ್ ಇತ್ತು, ಚೆನ್ನಾಗಿತ್ತು ದೇವಸ್ಥಾನ, ಏನಾದ್ರು ಚೆನ್ನಾಗಿತ್ತು. ಹಾಗೇನೆ ಮನೆಗೆ ಸುಮ್ಮನೆ ಇದ್ದಲ್ಲ ಟೈಮ್ ಪಾಸ್ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಫ್ರೆಂಡ್ಸ್, ಯಾವ ಥರ ಇದೆ ನೋಡಿ ಇದು ಟೆಂಪಲ್ಲು. ಹಾಯ್. ಡಿಫ್ರೆನ್ಸ್ ಏನಪ್ಪ ಅಂದರೆ ನಮ್ಮ ದೇವಸ್ಥಾನಕ್ಕೂ ಇವ್ರ ದೇವಸ್ಥಾನಕ್ಕೂ ಇವೆಲ್ಲ ಫುಲ್ ಮಾರ್ಬಲ್ ಅನಿಸುತ್ತೆ. ಮೇ ಬಿ ಅದು ದೇವಸ್ಥಾನ ಎಲ್ಲನೂ ಫುಲ್ ವೈಟ್ ಫಿನಿಶಿಂಗಲ್ಲೇ ಇತ್ತು, ಚೆನ್ನಾಗಿತ್ತು ದೇವಸ್ಥಾನ ನೋಡೋಕ್ಕೆ. ನೀರು ಕುಡಿಬೇಕು ಅಂತ ಹೇಳಿದ್ಲು, ಸೊ ನೀರು ಕುಡಿದ್ಬಿಟ್ಟು ಹೋಗ್ತಿದ್ದೀವಿ. ನೋಡಿ ಯಾವ ಥರ ಎಲ್ಲ ಫ್ಲವರ್ಸ್ ಎಲ್ಲ ಇತ್ತು. ಇದು ಮುಂದೆಗಡೆ ಫಸ್ಟ್ ಎಂಟ್ರೆನ್ಸಲ್ಲಿ ಹೋಗ್ತಿರೋದು. ಅಲ್ಲಿ ಫೋಟೋ ತೆಗಿಯೋಕ್ಕೆ ಬಿಟ್ಟಿಲ್ಲ, ವಾಚ್ಮೆನ್ಗಳಿರ್ತಾರೆ. ಸೊ ಆದ್ರೂ ತೆಗೆದೆ. ಚೆನ್ನಾಗಿದೆ ದೇವಸ್ಥಾನ ಎಲ್ಲನೂ. ಟೆಂಪಲಿಂದ ಒಳಗಡೆ ಮ್ಯೂಸಿಯಂ ಥರ ಇತ್ತು. ಬುದ್ಧ ಸ್ಟ್ಯಾಚು ಮತ್ತು ಲಕ್ಷ್ಮಿ, ಸರಸ್ವತಿ, ಇನ್ನು ಬೇರೆ ಬೇರೆ ದೇವ್ರದ್ದೆಲ್ಲ ಇಟ್ಟಿದ್ರು. ಅದೇ ಅದೊಂದು ಕ್ಲಿಪ್ ತೊಗೊಂಡ್ವಿ. ಅದು ಟಚ್ ಮಾಡಬಾರ್ದು ಅಂತ ಹೇಳ್ತಿದ್ರು. ನನ್ನ ಮಗಳಿಗೆ ಬೇರೆ ತೀಟೆ ಮಾಡ್ತಿದ್ಲು ಒಳಗಡೆನೇ. ಇಲ್ಲಿ ನೋಡಿ ರಾಣಿ, ಸ್ವಲ್ಪ ತೊಗೊಂಡು ಹಾಗೆ ಅಲ್ಲಿ ಹೂವು ಇತ್ತು, ನಾನು ಹೂವು ಮುಡ್ಕೊಬೇಕು ಅಂದ್ಬಿಟ್ಟು. ಫ್ರೆಂಡ್ಸ್, ಇಲ್ಲಿ ನೋಡಿ ಒಂದು ಜೋರಿಗೆ ಹೇಳು. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ರು? ಎಲ್ಲಿಗೆ ಬಂದಿದ್ದೀವಿ? ಹೇಳು, ಯಾವ ಟೆಂಪಲ್ ಇದು? ಚಂದ್ರಪುರ ಟೆಂಪಲ್. ಇದು ಪಿಂಕ್ ಕಲರ್ ಹೂವು ಇರುತ್ತೆ. ಇದು ಏನು ಇದ್ರ ಹೆಸರು ಗೊತ್ತಿಲ್ಲ, ಬಟ್ ನಮ್ಮ ಕಡೆ ಎಲ್ಲ ಇದಕ್ಕೆ ಟೈಮಿಂಗ್ಸ್ 3 ಗಂಟೆಗೆ ಹೂವು ಅರಳುತ್ತೆ ಅಂತ ಅಲ್ಲಿತ್ತು. ಸ್ವಲ್ಪ ಹೂವು ಫೋಟೋಗಳೆಲ್ಲ ತಗೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಬಂದ್ವಿ. ಅಲ್ಲಿ ಎಲ್ಲರೂ ಮಾತಾಡಿಸ್ತಾ ಇರ್ತಿದ್ರು ನಮ್ಮ ಮಗಳನ್ನ. ಅವ್ರಿಗೆಲ್ಲನೂ ನೋಡಿ ಆ ಥರ ಮಾಡ್ತಿದ್ದಾಳೆ ಅಂತ. ಆ ಥರ ಎಲ್ಲ ಮಾಡಬಾರ್ದು ಅಂತ ಹೇಳಿದ್ರೆ. ಪಾಪು ಇಲ್ಲಿ ನೋಡಿಲ್ಲ, ಎಲ್ಲ ಆ ಹೂಗಳ ಹೆಸರೇ ಗೊತ್ತಿಲ್ಲ, ಆ ಥರ ಹೂಗಳೆಲ್ಲ ಇದ್ವು ಅಲ್ಲಿ. ಸಂಡೇ ಅದಕ್ಕೋಸ್ಕರ ತುಂಬ ಕ್ರೌಡ್ ಇತ್ತು. ತುಂಬ ಜನ ಜೈನ್ಸ್ ಅವರೇ ಬಂದಿದ್ದರು. ಚೆನ್ನಾಗಿತ್ತು ಟೆಂಪಲ್ ಎಲ್ಲ ನೋಡೋಕ್ಕೆಲ್ಲನೂ. ಮತ್ತು ಬರೀ ಫೋಟೋಗಳು ತೆಗೆಯೋದೇ ಅಲ್ಲಿ ಜಾಸ್ತಿ. ಇದು ನೋಡಿ ಹೂವು ಎಷ್ಟು ಚೆನ್ನಾಗೈತೆ ಅಂತ, ವೈಟ್ ಕಲರು. ಈ ಹೂವು ಹೆಸರೇ ಗೊತ್ತಿಲ್ಲ ನನಗೆ, ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಹಾಗೆ ಟೆಂಪಲ್ ಮುಗಿಸ್ಕೊಂಡು ಬಂದಾಗ ನಾವು ಪಾನಿ ಕುಡಿಬೇಕು ಅಂತ ಹೇಳಿದ್ನು, ತೋರಿಸ್ತೀನಿ.
ಪಾನಿಪುರಿ ಗೋಲ್ಗುಲ ಅಂತ ಕೇಳ್ತಾಳೆ, ಗೋಲ್ಗುಪ್ಪ ಅಂತ ಹೇಳಕ್ಕೆ ಬರಲ್ಲ. ಅದರಲ್ಲಿ ಬರೀ ಪೂರಿ ಮಾತ್ರ ತಿನ್ನೋದು, ಪಾನಿ ಅಷ್ಟು ಕುಡಿತಾಳಷ್ಟೇ. ಹೊರಗಡೆ ಆಲೂಗಡ್ಡೆ ಆನಿಯನ್ ಅದೆಲ್ಲ ಏನೂ ತಿನ್ನಲ್ಲ. ಏನು ಯಾಕ ಇಲ್ಲಿ ನೋಡು ನೋಡಿ ಯಾವ ಥರ ಬೈತಾಳೆ ಅಂತೇಳಿ. ಅಲ್ಲಿ ಫುಲ್ ರಶ್ ಇತ್ತು, ಗಾಡಿಗಳು ಬೇರೆ ಬರ್ತಿದೆ. ಅದು ಕೈ ಹಿಡ್ಕೊಂಡು ನಡಿಯೇ ಅಂತೇಳಿದ್ರೆ ಕೇಳ್ತಾನೆ ಇಲ್ಲ. ಅದಕ್ಕೆ ಫುಲ್ ಕೋಪ ಅವಳಿಗೆ. ನನ್ನ ಜೊತೆ ಮಾತಾಡಬೇಡ ನೀನು, ನಾನು ಒಬ್ಬಳೇ ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಯ್ತಾ ಇದ್ದಾಳೆ ಕೋಪ ಮಾಡಿಕೊಂಡು. ಹಠ ಮಾರಿ ಜಾಸ್ತಿ ಅವಳು, ಹೇಳಿದ ಮಾತು ಕೇಳಲ್ಲ ಹಾಗೇನೇನೆ. ಸುಸ್ತಾಯಿತು ಅನ್ನೋದು ಕುತ್ಕೊಂಡಿದ್ದೆ. ಸ್ವೀಟ್ ಕಾರ್ನ್ ಮಾಡ್ತಾಯಿದ್ರು, ಸೊ ನೋಡಿದ್ಲು. ಅವಳು ನೋಡಾದ್ಮೇಲೆ ಕೊಡಿಸಿಲ್ಲ ಅಂದರೆ ಸುಮ್ಮನೆ ತಳ ಕೊಡಿಸ್ದೆ. ನಾನು ಇವತ್ತಿನ ವೀಡಿಯೋ ಈ ಥರ ಇತ್ತು ಗಾಯ್ಸ್. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.